असतो मा सद्गमय तमसो मा ज्योतिर्गमय मृत्योर्मा अमृतं गमय। ओम शांति शांति शांति। दीपं ज्योति परब्रह्म सर्वतोरं दीपेन साध्यते ज्योति दीपं दर्शयामि। ವೀಕ್ಷಕರೇ, ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ರಾಶಿಯ ಭವಿಷ್ಯ ಹೇಗಿದೆ? ಕಾರ್ತೀಕ ಮಾಸ, ಕಾರ್ತೀಕದಲ್ಲಿ ದೀಪಕ್ಕೆ ಮಹತ್ವವನ್ನು ಕೊಡ್ತೇವೆ. ದೀಪಾವಳಿಯಿಂದ ಕಾರ್ತೀಕ ಮಾಸದವರೆಗೂ ಪ್ರತಿ ದೇವಾಲಯಗಳಲ್ಲಿ ದೀಪೋತ್ಸವ ಅಂತಕ್ಕಂಥದ್ದು ನಡೆಯುತ್ತೆ. ಇಂಥ ಒಂದು ಅಕ್ಟೋಬರ್ ಮಾಸದಲ್ಲಿ ಪ್ರತಿಯೊಬ್ಬರೂ ಕೂಡ ನಂದಾ ದೀಪವನ್ನ ದೇವಾಲಯಗಳಲ್ಲಿ ಅರ್ಪಣೆಯನ್ನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಯಾಕೆಂದ್ರೆ ಮನೆಯಲ್ಲಿ ಯಾವುದೇ ಒಂದು ದೀಪ ಅಂತಕ್ಕಂಥದ್ದು ಹಾರಬಾರದು. ಇದಕ್ಕೆ ಗ್ರಹಚಾರ ಮುಖ್ಯ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗ್ರಹಗಳ ಬಲಾಬಲಗಳು ಅಂತಕ್ಕಂಥದ್ದು. ಚಂದ್ರಬಲಂತು ತಾರಾಬಲಂತು ದೇವ, ಸುಲಜ್ಞ ಸಾವಧಾನ, ಶುಭ ಮುಹೂರ್ತ ಸಾವಧಾನ, ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ಆ ಶ್ರೀಮನ್ನಾರಾಯಣ ನಿಮಗೆಲ್ಲರಿಗೂ ಕೂಡ ಒಳಿತನ್ನ ಮಾಡಲಿ. ದೀಪ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರೆಗೂ ಅವರು ಕೇಳೋ ಪ್ರಶ್ನೆ ಏನಪ್ಪ ಅಂತಂದರೆ, ಗುರುಗಳೇ ಇನ್ನೂ ಎಷ್ಟು ದಿನ ಕಷ್ಟ? ಯಾಕೆ ಈ ಮಾಸನಾದರೂ ಅನುಕೂಲಗಳಾಗತ್ತಾ? ನಮಗೆ ಕೊಟ್ಟಿದ್ದೆಲ್ಲ ವಾಪಸ್ ಬರುತ್ತಾ? ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೆಯುತ್ತಾ ಅಥವಾ ಇಲ್ವಾ? ಬಹಳಷ್ಟು ತತ್ತರಿಸಿ ಹೋಗ್ಬಿಟ್ಟಿದ್ದೇವೆ ಅಂತ ಹೇಳ್ತಕ್ಕಂಥವರು ಬಹಳಷ್ಟು ಜನ ಇದ್ದೀರ. ನನ್ನ ಕಚೇರಿಗೆ ಬರ್ತೀರಾ, ಬಹಳಷ್ಟು ಜನ ಗೋಳಾಡ್ಕೋತೀರ, ಅಂತರಂಗ ಬಹಿರಂಗ ಸಮಸ್ಯೆಗಳೆಲ್ಲವನ್ನೂ ಕೂಡ ನನ್ನ ಹತ್ರ ಹೇಳ್ಕೋತೀರ. ಆದರೆ ಒಂದು ವಿಚಾರವನ್ನು ನಾನು ಹೇಳ್ತೀನಿ. ಏಳರಾಟ ಶನಿ, ಕಲಿಯುಗದ ದೈನ್ಯ ಅಂತಕ್ಕಂಥದ್ದು, ಕಲಿಯುಗದ ತಿರುಪೆ ಅಂದರೆ ಏನೋ ಸಾಲ ಮಾಡ್ತಕ್ಕಂಥದ್ದು. ಬ್ಯಾಂಕಲ್ಲಿ ಸಾಲ ಮಾಡೋದು, ಕೈ ಸಾಲ ಮಾಡೋದು, ಬಡ್ಡಿ ಸಾಲ ಮಾಡೋದು, ಇಂಥ ಒಂದು ಸಾಲಗಳನ್ನು ಹೆಚ್ಚಾಗಿ ಮಾಡಬೇಕಾಗತ್ತೆ. ಅಕ್ಟೋಬರ್ ತಿಂಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿ, ಖರ್ಚಿಗೆ ಕಡಿವಾಣ ಹಾಕಿ. ಕಂಡಿದ್ದೆಲ್ಲ ತಗೊಳ್ಳಿಕ್ಕೆ ಮುಂದಾಗ್ತೀರ. ಕೆಲಸಕ್ಕೆ ಬಾರದೇ ಇರುವುದು ಸುಮ್ಮನೆ ಏನೋ ಲೈಕ್ ಆಯಿತು. ಅದು ಇತ್ತೀಚೆಗೆ ಕೇಳಬಹುದು ನೀವು. ಇತ್ತೀಚೆಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ನನಗೆ ಇಷ್ಟ ಆಯಿತು, ಅದನ್ನು ತಗೋತಾ ಇದ್ದೀನಿ ಅಂತ ಸಮಾಧಾನದಲ್ಲೂ ಹೇಳಲ್ಲ. ಇಲ್ಲ, ತುಂಬ ಲೈಕ್ ಆಗಿದೆ ನನಗೆ, ಅದು ಬೇಕೇ ಬೇಕು. ಅದು ಏನೇ ಕಷ್ಟ ಕಾರ್ಪಣ್ಯ ಆದರೂ ಪರವಾಗಿಲ್ಲ, ಅದು ಬೇಕೇ ಬೇಕು. ಹೆಣ್ಣು ಮಕ್ಕಳಲ್ಲೂ ಕೂಡ ಕಿವಿ ಮಾತನ್ನು ನಾನು ಹೇಳ್ತೇನೆ. ದೀಪಾವಳಿಯಲ್ಲಿ ಇಂಥದ್ದೇ ಬೇಕು ಅಂತ ಕನ್ಯಾ ರಾಶಿಯವರು ಹಠ ಮಾಡಬೇಡಿ, ಖರ್ಚನ್ನು ಮಾಡಬೇಡಿ. ಖರ್ಚಿಗೆ ಕಡಿವಾಣ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ನಿಮಗೆ ಅನುಕೂಲಗಳು ಬರಬೇಕು ಅಂತ ಅಂದರೆ ಪ್ರತಿ ಶನಿವಾರ ಕೂಷ್ಮಾಂಡ ದೀಪವನ್ನು ಹಚ್ಚಿ ಮನೆಯಲ್ಲಿ. ಕೂಷ್ಮಾಂಡ ಅಂದರೆ ಏನು? ಒಂದು ಬೂದು ಗುಂಬಳಕಾಯಿಯನ್ನು ತಗೊಂಡು ಮಧ್ಯ ಭಾಗಕ್ಕೆ ಸರಿಯಾಗಿ ಕಟ್ ಮಾಡಿ ಅದರೊಳಗಡೆ ಇರತಕ್ಕಂಥ ತಿರುಳನ್ನು ತೆಗೆದು ಅದಕ್ಕೆ ಬತ್ತಿ ಹಾಕಿ ನಿಮ್ಮ ದೇವರ ಮನೆಯಲ್ಲಿ ಕೂಷ್ಮಾಂಡ ದೀಪವನ್ನು ಹಚ್ಚಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ. ನಿಮ್ಮ ಮನೆ ದೇವರ ಬಲ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗಬೇಕು. ಆಗ ನಿಮಗೆ ಬರ್ತಕ್ಕಂಥ ತೊಂದರೆ ತಾಪತ್ರಯಗಳ ನಿವಾರಣೆಯಾಗುತ್ತೆ. ಕೆಲವರು ಹೇಳ್ತಾರೆ, ಗುರುಗಳೇ ನಾನು ಹನುಮಾನ್ ಚಾಲೀಸ ಪಾರಾಯಣ ಮಾಡ್ತಾ ಇದ್ದೇನೆ, ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ, ಸಿಂಧೂರ ಧಾರಣೆಯನ್ನು ಮಾಡ್ಕೋತಾ ಇದ್ದೇನೆ, ಆದರೂ ಕೂಡ ಕಷ್ಟಗಳ ಪರಿಹಾರ ಆಗ್ತಾ ಇಲ್ಲ. ಈ ಕಾರ್ತೀಕ ಮಾಸದಲ್ಲಿ ಸಂಪೂರ್ಣವಾಗಿ ನಿಮ್ಮ ಮನೆಯಲ್ಲಿ ಕೂಷ್ಮಾಂಡ ದೀಪವನ್ನು ಹಚ್ಚಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ. ನಿಮಗೆ ಶಕ್ತಿ ಇದ್ದರೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ದೇವಾಲಯದ ಗರ್ಭಗುಡಿಯಲ್ಲಿ ಈ ಕೂಷ್ಮಾಂಡ ದೀಪವನ್ನು ಹಚ್ಚತಕ್ಕಂಥ ಕೆಲಸವನ್ನು ಮಾಡಿ. ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯ ಎಲ್ಲವೂ ಕೂಡ ನಿವಾರಣೆಯಾಗತ್ತೆ, ಅನುಕೂಲಗಳು ಪ್ರಾಪ್ತಿಯಾಗತ್ತೆ.